ಜೈ ಹಿಂದ್ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತಾರಾಷ್ಟ್ರೀಯ ಸಂಘಟನೆಗಳ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳ ಸೆಕೆಂಡ್ ಪಾರ್ಟಲ್ಲಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು 31ರಿಂದ 60ರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಚರ್ಚೆ ಮಾಡ್ತೀವಿ ಮತ್ತು ಸಂಪೂರ್ಣವಾಗಿ ಪ್ರಮುಖವಾಗಿರುವಂಥ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. WMO ಇದರ ಕೇಂದ್ರ ಕಚೇರಿ ಎಲ್ಲಿದೆ? WMO ಅಂದರೆ ವರ್ಲ್ಡ್ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್ ಅಂತೇಳಿ. ವರ್ಲ್ಡ್ ಮೀಟಿರಿಯಾಲಜಿಕಲ್ ಆರ್ಗನೈಸೇಷನ್. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಜಿನೇವಾದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜಿನೇವಾದಲ್ಲಿ ಇರುವಂಥದ್ದು ವರ್ಲ್ಡ್ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್. ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. ಇದು 1950ರಲ್ಲಿ ಸ್ಟಾರ್ಟ್ ಆಯಿತು. 1950ಯಲ್ಲಿ ಶುರು ಆಯಿತು. ಇದರ ಮಹಾಸಚಿವರು ಯಾರು ಕೇಳಿದ್ರೆ ಇದರ ಮಹಾಸಚಿವರು ಯಾರು ಕೇಳಿದ್ರೆ ಸೆಲೆಸ್ಟೈಸೆಲೋ ಅಂತೇಳಿ. ಸೆಲೆಸ್ಟೈಸೆಲೋ ಇವರು ಇದರ ಮಹಾಸಚಿವರು. ಹಾಗೇನೆ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಅಬ್ದುಲ್ಲಾ ಅಲ್ ಮೆಂಡೋಸ್. ಇದರ ಅಧ್ಯಕ್ಷರಾಗಿದ್ದಾರೆ. ವರ್ಲ್ಡ್ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್ 1950ಯಲ್ಲಿ ಶುರುವಾಯಿತು. ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. ಮಹಾಸಚಿವ ಸೆಲೆಸ್ಟೈಸೆಲೋ, ಅಧ್ಯಕ್ಷರು ಅಬ್ದುಲ್ ಅಲ್ ಮೆಂಡೋಸ್. ವಾಡಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ವಾಡಾ ಅಂದರೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ. ಇಂಪಾರ್ಟೆಂಟ್ ಇದೆ, ಇದು ನೋಟ್ ಮಾಡ್ಕೊಳ್ಳಿ. ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ. ಏನಿದು ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತ ಕೇಳಿದ್ರೆ, ಈ ಒಂದು ಸ್ಪೋರ್ಟ್ಸ್ಗಳಲ್ಲಿ ಯಾರಾದರೂ ಸ್ಟೆರೈನ್ ಆ ರೀತಿಯ ಒಂದು ಉತ್ತೇಜನಕಾರಿ ಅಂಶಗಳನ್ನು ತೆಗೆದುಕೊಂಡ್ರೆ ಅದನ್ನು ಡೋಪಿಂಗ್ ಟೆಸ್ಟ್ ಮಾಡುವಂಥ ಒಂದು ಏಜೆನ್ಸಿ ಇದು ವಾಡಾ. ಇದರ ಕೇಂದ್ರ ಕಚೇರಿ ಇರೋದು ಮಾಂಟ್ರಿಯಲ್ನಲ್ಲಿ. ಈ ಮಾಂಟ್ರಿಯಲ್ ಇದೆಯಲ್ಲ, ಇದು ಕೆನಡಾ ದೇಶದಲ್ಲಿದೆ. ಕೆನಡಾ ದೇಶದ ಮಾಂಟ್ರಿಯಲ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. 1999ರಲ್ಲಿ ಶುರುವಾಯಿತು. ಇದು 1999ನಲ್ಲಿ ಉತ್ತೇಜಕಗಳನ್ನು ಬಳಸೋದರ ವಿರುದ್ಧವಾಗಿ ವಾಡಾವನ್ನು 1999ನಲ್ಲಿ ಶುರು ಮಾಡಲಾಯಿತು. ವಿಟೋಲ್ಡ್ ಬಾಂಕಾ ಇದರ ಅಧ್ಯಕ್ಷರು. ಪ್ರೆಸೆಂಟ್ ವಿಟೋಲ್ಡ್ ಬಾಂಕಾ. UNDP ಇದರ ಕೇಂದ್ರ ಕಚೇರಿ ಎಲ್ಲಿದೆ? UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. UNDP ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ನ್ಯೂಯಾರ್ಕಲ್ಲಿರುವಂಥದ್ದು. USA ನ್ಯೂಯಾರ್ಕ್ನಲ್ಲಿ UNDP ಇದರ ಕೇಂದ್ರ ಕಚೇರಿ ಇದೆ. ಮತ್ತು ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ UNDPಯ ಅಧ್ಯಕ್ಷರು. ಇಂಪಾರ್ಟೆಂಟ್ ಇದೆ ಅಂಶ, ನೋಟ್ ಮಾಡ್ಕೊಳ್ಳಿ. UNDP ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಇದು. ಇದರ ಅಧ್ಯಕ್ಷರು UNDP ಇದರ ಪ್ರೆಸೆಂಟ್ ಅಧ್ಯಕ್ಷರು ಯಾರು ಕೇಳಿದ್ರೆ ಅಚೀಮ್ ಸ್ಟೆನರ್ ಅವರು ಇದರ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಗಿದ್ದಾರೆ. ವಿಪೋ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ವಿಪೋ ಇದರ ಕೇಂದ್ರ ಕಚೇರಿ ಇರೋದು ಜಿನೇವಾದಲ್ಲಿ. ವಿಪೋ ಅಂದರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತೇಳಿ. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್. ವಿಪೋ ಅಂದರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಜಿನೇವಾದಲ್ಲಿದೆ.
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು 1967ರಲ್ಲಿ ಶುರು ಮಾಡಲಾಯಿತು. 1967ನಲ್ಲಿ ಇದರ ಸ್ಥಾಪನೆ ಆಯಿತು. 1967ನಲ್ಲಿ ಇದರ ಅಧ್ಯಕ್ಷರು ಡೆರೇನ್ ಟೆಂಗ್ ಇದರಲ್ಲ, ಇದರ ಅಧ್ಯಕ್ಷರು ಡೆರೇನ್ ಟೆಂಗ್ ಇದರ ಅಧ್ಯಕ್ಷರು. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಇದರ ಕೇಂದ್ರ ಕಚೇರಿ ಇಲ್ಲಿದೆ. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಇದರ ಕೇಂದ್ರ ಕಚೇರಿ ಇರುವುದು ಲುಸಾನೆಯಲ್ಲಿ. ಲುಸಾನೆ ನೋಡಿ, FIH ಅಂತ ನಾವು ಕರಿತೀವಿ. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ನ FIH ಅಂತ ಕರಿತೀವಿ. ಇದು ಲುಸಾನೆಯಲ್ಲಿದೆ. ಲುಸಾನೆ ಇರೋದು ಸ್ವಿಟ್ಜರ್ಲೆಂಡಲ್ಲಿ. ಇರುವಂಥದ್ದು ಇದು. ಸೊ ಇನ್ನು ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ತಯ್ಯಬ್ ಇಕ್ರಮ್, ವಿಕ್ರಮ್ ಅಲ್ಲ, ಇಕ್ರಮ್ ಇದರ ಮುಖ್ಯಸ್ಥರು. ತಯ್ಯಬ್ ಇಕ್ರಮ್ ಇದರಲ್ಲ, ಇದರ ಮುಖ್ಯಸ್ಥರು. ಇದು 1924ರಲ್ಲಿ ಶುರುವಾಯಿತು. 1924ರಲ್ಲಿ ಇದು ಸ್ಥಾಪನೆ ಆಯಿತು. ಸಿಪ್ರಿ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸಿಪ್ರಿ ಅಂದರೆ ಏನು ಆ್ಯಕ್ಚುಲಿ? ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದೆಯಲ್ಲ, ಇದರ ಸಿಪ್ರಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಓಸ್ಲೋದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಸ್ಲೋದಲ್ಲಿದೆ. ಇದು 1966ರಲ್ಲಿ ಶುರುವಾಯಿತು. 1966ಅಲ್ಲಿ ಇದು ಸ್ಥಾಪನೆ ಆಗಿದ್ದು 1966ರಲ್ಲಿ. ಇದರ ಮುಖ್ಯಸ್ಥರು ಡೆನ್ ಸ್ಮಿತ್. ಇದರ ಮುಖ್ಯಸ್ಥರು ಡೆನ್ ಸ್ಮಿತ್ ಅಂತೇಳಿ. 1966ಅಲ್ಲಿ ಶುರುವಾಯಿತು. ಇದು ಈ ಓಸ್ಲೋ ಇದೆಯಲ್ಲ, ಇದು ನಾರ್ವೆ ದೇಶದಲ್ಲಿದೆ. ಈ ಅಂಶ ಕೂಡ ಗೊತ್ತಿರಲಿ. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಜಿನೇವಾದಲ್ಲಿದೆ. ಜಿನೇವಾ ಆಗಲೇ ಹೇಳಿದಾಗೆ ಇದು ಸ್ವಿಟ್ಜರ್ಲೆಂಡಲ್ಲಿ ಇರುವಂಥದ್ದು. ಜಿನೇವಾದಲ್ಲಿರುವಂಥದ್ದು ಇದು WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು 1995ರಲ್ಲಿ ಶುರುವಾಯಿತು. 1995ಅಲ್ಲಿ ಸ್ಥಾಪನೆ ಆಗಿದ್ದು. ಇದರ ಸದಸ್ಯ ರಾಷ್ಟ್ರಗಳು ತುಂಬ ಸರಿ ಕೇಳಿದ್ದಾರೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 164 ದೇಶಗಳು. 164 ಕಂಟ್ರೀಸ್. 164 ದೇಶಗಳು ಇದರ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಇದರ ಮಹಾಸಚಿವರು ನಾಗೋಜಿ ಒಕೊಂಜಾ ಇದರ ಮಹಾಸಚಿವರು. AFC ಇದರ ಕೇಂದ್ರ ಕಚೇರಿ ಎಲ್ಲಿದೆ? AFC ಅಂದರೆ ಏಷಿಯನ್ ಫುಟ್ಬಾಲ್ ಕಾನ್ಫೆಡರೇಷನ್. ಏಷಿಯನ್ ಫುಟ್ಬಾಲ್ ಕಾನ್ಫೆಡರೇಷನ್. ಸೊ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ರೆ ಕೌಲಾಲಂಪುರದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೌಲಾಲಂಪುರದಲ್ಲಿ. ಇದರ ಶುರುವಾಗಿದ್ದು 1954ರಲ್ಲಿ ಸ್ಥಾಪನೆಯಾಗಿದ್ದು 1954ರಲ್ಲಿ. AFC ಏಷಿಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಯಾವಾಗ ಶುರುವಾಯಿತು? 1954ರಲ್ಲಿ. ಇದರ ಒಂದು ಧ್ಯೇಯ ವಾಕ್ಯ ಇದೆ, 1 ಏಷ್ಯಾ 1 ಗೋಲ್ ಅಂತೇಳಿ. ಥೀಮ್ ಅಥವಾ ಧ್ಯೇಯ ವಾಕ್ಯ 1 ಏಷ್ಯಾ 1 ಗೋಲ್.
ಒನ್ ಏಷ್ಯಾ ಒನ್ ಗೋಲ್ ಇದರ ಒಂದು ಥೀಮ್ ಆಗಿದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಇದೆಯಲ್ಲ, ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಪ್ಯಾರಿಸ್ ಅಲ್ಲಿರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಈ ಪ್ಯಾರಿಸ್ ಇದೆಯಲ್ಲ, ಇದು ಫ್ರಾನ್ಸ್ ದೇಶದಲ್ಲಿದೆ. ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಇದರ ಕೇಂದ್ರ ಕಚೇರಿ ಇದೆ. ಸೊ ಇದು 1974ರಲ್ಲಿ ಶುರುವಾಯಿತು. 1974ರಲ್ಲಿ ಇದರ ಸದಸ್ಯ ರಾಷ್ಟ್ರಗಳು 31 ಸದಸ್ಯ ರಾಷ್ಟ್ರಗಳು ಎಷ್ಟಿದೆ ಕೇಳಿದ್ರೆ 31 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಇದರ ಪ್ರಮುಖರು ಯಾರು ಕೇಳಿದ್ರೆ ಫಾತಿಹ್ ಬಿರೋಲ್, ಮುಖ್ಯಸ್ಥರು ಫಾತಿಹ್ ಬಿರೋಲ್ ಅಂತೇಳಿ ಮುಖ್ಯಸ್ಥರು. ಯುನೈಟೆಡ್ ನೇಷನ್ಸ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? US ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಇದರ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಮೆರಿಕಾದ USA ನ್ಯೂಯಾರ್ಕದಲ್ಲಿದೆ. ಸೊ ಇದು ಪ್ರಾರಂಭ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 1945 ಅಕ್ಟೋಬರ್ 24. 1945 ಅಕ್ಟೋಬರ್ 24ರಲ್ಲಿ ಇದು ಸ್ಥಾಪನೆ ಆಯಿತು. ಇದು ಪ್ರಾರಂಭ ಆಗಿದ್ದು ಶುರುವಾಗಿದ್ದು 1954 ಅಕ್ಟೋಬರ್ 24ರಲ್ಲಿ ಶುರುವಾಯಿತು. 195 ಸದಸ್ಯ ರಾಷ್ಟ್ರಗಳಿವೆ. ಸದಸ್ಯ ರಾಷ್ಟ್ರಗಳು. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ, ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಕಮಿಟಿ ಇದೆಯಲ್ಲ, ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದು ಜಿನೇವಾದಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಕಮಿಟಿ ಇದೆಯಲ್ಲ, ಇದು ಶುರುವಾಗಿದ್ದು 1863ಯಲ್ಲಿ, 1863ರಲ್ಲಿ. ಇದರ ಸಂಸ್ಥಾಪಕರು ಯಾರು ಕೇಳಿದ್ರೆ ಹೆನ್ರಿ ಡ್ಯುನಾಂಟ್. ಹೆನ್ರಿ ಡ್ಯುನಾಂಟ್ ಇದಾರಲ್ಲ, ಇದರ ಸಂಸ್ಥಾಪಕರು 1863ರಲ್ಲಿ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಕಮಿಟಿಯನ್ನು ಪ್ರಾರಂಭ ಮಾಡ್ತಾರೆ. ಹೆನ್ರಿ ಡ್ಯುರಾಂಟ್ ಇದನ್ನ ಶುರು ಮಾಡಿದ್ದು. ಇನ್ನು ಇದರ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷ ಯಾರು ಕೇಳಿದ್ರೆ ಮಿರ್ಜಾನಾ ಸ್ಪೋಲ್ ಜರಿಕ್ ಎಗರ್ ಅಂತೇಳಿ. ಮಿರ್ಜಾನಾ ಸ್ಪೋಲ್ ಜರಿಕ್ ಎಗರ್ ಅಂತೇಳಿ ಇದರ ಅಧ್ಯಕ್ಷರು. ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. IPCC ಇದರ ಕೇಂದ್ರ ಕಚೇರಿ ಎಲ್ಲಿದೆ? IPCC ಅಂದರೆ ಇಂಟರ್ನ್ಯಾಷನಲ್ ಫಾಲ್ಕಾನ್ ಕ್ಲೈಮೇಟ್ ಚೇಂಜ್ ಅಂತೇಳಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಆನ್ ಕ್ಲೈಮೇಟ್ ಚೇಂಜ್. ಈ IPCC ಇದೆಯಲ್ಲ, ಈ IPCCಯ ಕೇಂದ್ರ ಕಚೇರಿ ಇರೋದು ಅಗೇನ್ ಜಿನೇವಾದಲ್ಲಿನೇ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಿನೇವಾದಲ್ಲಿದೆ. ಸೊ ಇದು 1988ರಲ್ಲಿ ಶುರುವಾಯಿತು. 1988ರಲ್ಲಿ IPCC ಶುರುವಾಗಿದ್ದು. ಇದರ ಪ್ರಸ್ತುತ ಅಧ್ಯಕ್ಷರು ಜಿಮ್ ಸ್ಕಿ. ಇದರ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಬ್ರಿಕ್ಸ್ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಬ್ರಿಕ್ಸ್. ಸೊ ಇದರ ಕೇಂದ್ರ ಕಚೇರಿ ಇರೋದು ಶಾಂಘೈನಲ್ಲಿ. ಶಾಂಘೈ ಇದೆಯಲ್ಲ, ಇದು ಚೀನಾದಲ್ಲಿ ಬರುತ್ತೆ. ಚೀನಾ ದೇಶದ ಶಾಂಘೈನಲ್ಲಿ ಬ್ರಿಕ್ಸ್ನ ಕೇಂದ್ರ ಕಚೇರಿ ಇದೆ. ಬ್ರಿಕ್ಸ್ನ ಕೇಂದ್ರ ಕಚೇರಿ ಇದರ ಸ್ಥಾಪನೆ ಆಗಿದ್ದು 2006ರಲ್ಲಿ. 2006ಅಲ್ಲಿ ಈ ಬ್ರಿಕ್ಸ್ ಇದೆಯಲ್ಲ, ಇದು ಸ್ಥಾಪನೆ ಆಯಿತು. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದೆಯಲ್ಲ, ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ಕುವೈತ್ನಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುವೈತ್ನಲ್ಲಿ ಇರುವಂಥದ್ದು. ಇದರ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರು ರಣಧೀರ ಸಿಂಹ. ಪ್ರಸ್ತುತ ಅಧ್ಯಕ್ಷರು. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದರ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ?
ಸರಿಯಾದ ಉತ್ತರ ಇದು ಲುಸಾನೆಯಲ್ಲಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲುಸಾನೆಯಲ್ಲಿದೆ ಇದು. 1946ರಲ್ಲಿ ಶುರುವಾಯಿತು, 1946 ಶುರುವಾಯಿತು. ಇದರ ಪ್ರಸ್ತುತ ಮುಖ್ಯಸ್ಥರು ಯಾರು ಕೇಳಿದ್ರೆ ಉಮರ್ ಕ್ರೆಮಲೇವ್. ಉಮರ್ ಕ್ರೆಮಲೇವ್. ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಫೆಡರೇಷನ್, ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದು ಕೌಲಾಲಂಪುರದಲ್ಲಿರುವಂಥದ್ದು, ಮಲೇಷಿಯಾದ ಕೌಲಾಲಂಪುರದಲ್ಲಿ ಇರುವಂಥದ್ದು. ಇದು 1934ರಲ್ಲಿ ಶುರುವಾಯಿತು, 1934 ಇದರ ಸ್ಥಾಪನೆಯಾಗಿದ್ದು, 1934 ಶುರುವಾಗಿದ್ದು. ಇದರ ಅಧ್ಯಕ್ಷರು ಪೌಲ್ ಎರಿಕ್ ಲಾರ್ಸನ್. ಪೌಲ್ ಎರಿಕ್ ಲಾರ್ಸನ್ ಇದರ ಅಧ್ಯಕ್ಷರಾಗಿದ್ದಾರೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ, ACC, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್, ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ಕೊಲಂಬೋದಲ್ಲಿರುವಂಥದ್ದು. ಶ್ರೀಲಂಕಾದ ಕೊಲಂಬೋದಲ್ಲಿ ಇರುವಂಥದ್ದು ACC, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ಕೇಂದ್ರ ಕಚೇರಿ. ಇದು 1983ರಲ್ಲಿ ಶುರುವಾಯಿತು, ಸ್ಥಾಪನೆಯಾಗಿದ್ದು. ಇದರ ಅಧ್ಯಕ್ಷರು ಪ್ರಸ್ತುತ ಇದರ ಅಧ್ಯಕ್ಷರು ಜೈಶಾ. ಇದರ ಪ್ರಸ್ತುತ ಅಧ್ಯಕ್ಷರು. ATP ಇದರ ಕೇಂದ್ರ ಕಚೇರಿಯಲ್ಲಿದೆ. ATP ಇದರ ಕೇಂದ್ರ ಕಚೇರಿ ಲಂಡನ್ನಲ್ಲಿರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ನ ಲಂಡನ್ನಲ್ಲಿ ATP ಇದರ ಕೇಂದ್ರ ಕಚೇರಿ ಇದೆ. 1972ರಲ್ಲಿ ಇದು ಸ್ಥಾಪನೆ ಆಯಿತು. 1972ರಲ್ಲಿ ಇದು ಶುರುವಾಗಿರುವಂಥದ್ದು ATP. ಸೊ ಇದರ CEO, ಪ್ರೆಸೆಂಟ್ CEO ಯಾರು ಕೇಳಿದ್ರೆ ಮಾಸಿನೋ ಕಾಲ್ವೆಲ್ಲಿ. ಪ್ರೆಸೆಂಟ್ CEO ಆಫ್ ATP. ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದು ಲಂಡನ್ನಲ್ಲಿರುವಂಥದ್ದು. ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ನ ಲಂಡನ್ನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು, ಲಂಡನ್ನಲ್ಲಿ. 1932ರಲ್ಲಿ ಶುರುವಾಯಿತು. ಇದು 1932 ಸ್ಥಾಪನೆಯಾಗಿದ್ದು. ಇದರ ಪ್ರೆಸೆಂಟ್ ಅಧ್ಯಕ್ಷರು ಯಾರು ಕೇಳಿದ್ರೆ ತೌಕು ಇಮ್ರಾನ್ ತೌಕು ಜಾಫರ್ ಅಂತೀನಿ. ತೌಕು ಇಮ್ರಾನ್ ತೌಕು ಜಾಫರ್ ಇದರ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಅಂತಾರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಮಹಾಸಂಘ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಲುಸಾನೆಯಲ್ಲಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1926ರಲ್ಲಿ ಇದು ಶುರುವಾಯಿತು. ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಪೆಟ್ರಾ ಸೋರ್ಲಿಂಗ್. ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದು ಮ್ಯೂನಿಕ್ನಲ್ಲಿರೋದು. ಮ್ಯೂನಿಕ್ನಲ್ಲಿ 1907ರಲ್ಲಿ ಶುರುವಾಯಿತು. ಇದು 1907ನಲ್ಲಿ. ಇದರ ಅಧ್ಯಕ್ಷರು ಲುಸಿಯಾನೋ ರೌಸಿ. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಇದರ ಅಧ್ಯಕ್ಷರು ಲುಸಿಯಾನೋ ರೌಸಿ. ಅಂತಾರಾಷ್ಟ್ರೀಯ ಗಾಲ್ಫ್ ಯೂನಿಯನ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದು ಅಂತಾರಾಷ್ಟ್ರೀಯ ಗಾಲ್ಫ್ ಯೂನಿಯನ್ ಇದರ ಕೇಂದ್ರ ಕಚೇರಿ ಲುಸಾನೆಯಲ್ಲಿರುವಂಥದ್ದು. ಲಾಸೆನ್ ಅಂತಿದೆ, ಲುಸಾನೆಯಲ್ಲಿರುವಂಥದ್ದು. ಆ್ಯಕ್ಚುಲಿ ಇದು ಲುಸಾನೆ ಇದೆಯಲ್ಲ, ಇದು ಸ್ವಿಟ್ಜರ್ಲ್ಯಾಂಡಲ್ಲಿರುವಂಥದ್ದು. IGF ಅಂತ ನಾವಿನ್ನು ಕರಿತೀವಿ, ಇಂಟರ್ನ್ಯಾಷನಲ್ ಗಾಲ್ಫ್ ಫೆಡರೇಷನ್ ಅಂತ ನಾವಿನ್ನು ಕರಿತೀವಿ. 1958ರಲ್ಲಿ ಶುರುವಾಯಿತು. ಇದು ಪ್ರೆಸೆಂಟ್ ಅಧ್ಯಕ್ಷರು ಅನಿಕಾ ಸೊರೆನ್ಸ್ಟನ್. ಪ್ರಸ್ತುತ ಇದರ ಅಧ್ಯಕ್ಷರಾಗಿದ್ದಾರೆ.
ಮಹಿಳಾ ಟೆನ್ನಿಸ್ ಅಸೋಸಿಯೇಷನ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ವುಮೆನ್ ಟೆನ್ನಿಸ್ ಅಸೋಸಿಯೇಷನ್ ಇದರ ಕೇಂದ್ರ ಕಚೇರಿ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು USA ಸೇಂಟ್ ಪೀಟರ್ಸ್ಬರ್ಗ್. 1973ರಲ್ಲಿ ಶುರು ಆಯಿತು. 1973ಯಲ್ಲಿ ಪ್ರಾರಂಭ ಆಯಿತು. ಶುರುವಾಗಿದ್ದು 1973ಯಲ್ಲಿ. ಸ್ಟೀವ್ ಸೈಮನ್ ಇದರ ಅಧ್ಯಕ್ಷರು. ಸ್ಟೀವ್ ಸೈಮನ್. ಅಂತಾರಾಷ್ಟ್ರೀಯ ಸ್ಕ್ವಾಷ್ ಫೆಡರೇಷನ್, ಇಂಟರ್ನ್ಯಾಷನಲ್ ಸ್ಕ್ವಾಟ್ ಫೆಡರೇಷನ್ ಇದರ ಕೇಂದ್ರ ಕಚೇರಿ ಹೇಸ್ಟಿಂಗ್ಸ್ ಅಲ್ಲಿರೋದು. ಇಂಗ್ಲೆಂಡಲ್ಲಿ ಬರುತ್ತಿದ್ದು. ಇಂಗ್ಲೆಂಡ್ನ ಹೇಸ್ಟಿಂಗ್ಸ್ ಅಲ್ಲಿದೆ. 1967ರಲ್ಲಿ ಶುರುವಾಯಿತು. 1967ನಲ್ಲಿ ಸ್ಥಾಪನೆಯಾಗಿದ್ದು. ಇದರ ಅಧ್ಯಕ್ಷರು ಜೆನಾ ವುಡ್ರಿಜ್. ಅದರಲ್ಲ ಇದರ ಪ್ರಸ್ತುತ ಅಧ್ಯಕ್ಷರು. ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ಮೀಸ್ ಅಲ್ಲಿದೆ. ಈ ಮೀಸ್ ಇದೆಯಲ್ಲ ಇದು ಕೂಡ ಸ್ವಿಟ್ಜರ್ಲ್ಯಾಂಡ್ ಅಲ್ಲೇ ಇರುವಂಥದ್ದು. ಮೀಸ್ 1932ರಲ್ಲಿ ಶುರುವಾಯಿತು. ಇದರ ಅಧ್ಯಕ್ಷರು ಹಮೇನಿ ನಿಯಾಂಗ್. ಹಮಾನೆ ನಿಯಾಂಗ್ ಇದರ ಪ್ರಸ್ತುತ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್, ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್ ಇದೆಯಲ್ಲ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದು ಬೆಜೆಲ್ ಅಲ್ಲಿರುವುದು. ಈ ಬೆಜೆಲ್ ಲಂಡನ್ನಲ್ಲಿದೆ. 1946ರಲ್ಲಿ ಶುರುವಾಯಿತು. 1946ಅಲ್ಲಿ ಇದು ಸ್ಥಾಪನೆ ಆಯಿತು. 1946ಅಲ್ಲಿ ಇದರ ಅಧ್ಯಕ್ಷರು ಹಸನ್ ಮುಸ್ತಫಾ. ಇದರ ಪ್ರಸ್ತುತ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಟೆನ್ನಿಸ್ ಮಹಾಸಂಘ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದು ಲಂಡನ್ನಲ್ಲಿರುವಂಥದ್ದು. ಇದರ ಒಂದು ಸ್ಥಾಪನೆ ಆಗಿದ್ದು 1913ರಲ್ಲಿ. 1913ರಲ್ಲಿ ಸ್ಥಾಪನೆ ಆಯಿತು. ಡೇವಿಡ್ ಹೆಗರ್ಟಿ ಇದರ ಮುಖ್ಯಸ್ಥರು. ಡೇವಿಡ್ ಹೆಗರ್ಟಿ ಇದರ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಫೆಡರೇಷನ್ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಲಾಝೆನ್ನಲ್ಲಿರುವಂಥದ್ದು. ಈ ಲಾಝೆನ್ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಇಂಟರ್ನ್ಯಾಷನಲ್ ಜಿಮ್ನಾಸ್ಟಿಕ್ ಫೆಡರೇಷನ್ ಸೊ ಲಾಝೆನ್ನಲ್ಲಿದೆ. 1881ರಲ್ಲಿ ಶುರು ಆಯಿತು, ಸ್ಥಾಪನೆ ಆಗಿದ್ದು. ಇನ್ನು ಇದರ ಪ್ರಸ್ತುತ ಅಧ್ಯಕ್ಷರು ಮೆರಿನಾರಿ ವಟಾನಬೆ. ಇದರ ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದು ಶಾಂಘೈನಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2014ರಲ್ಲಿ ಇದು ಶುರುವಾಯಿತು, ಸ್ಥಾಪನೆ ಆಗಿದ್ದು 2014ರಲ್ಲಿ. ಹಾಗೆಯೇ ಇದರ ಪ್ರಮುಖರು ಮುಖ್ಯಸ್ಥರು ಯಾರು ಕೇಳಿದ್ರೆ ದಿಲ್ಮಾರ್ ರೋಸೆಫ್ ಅಧ್ಯಕ್ಷರು. ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ ಬಿಮ್ಸ್ಟೆಕ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಇದಕ್ಕೊಂದು ಇಂಪಾರ್ಟೆಂಟ್ ವಿಷಯವನ್ನು ಇಲ್ಲೇ ಹೇಳ್ತಿದ್ದೀವಿ. ಇದರ ಮುಖ್ಯಸ್ಥರು ಇಂದ್ರಮಣಿ ಪಾಂಡೆ. ಮುಖ್ಯಸ್ಥರು ಯಾರು ಕೇಳಿದ್ರೆ ಇಂದ್ರಮಣಿ ಪಾಂಡೆ. ಸೊ ಇಂದ್ರಮಣಿ ಪಾಂಡೆ ಅವರು ಮುಖ್ಯಸ್ಥರಾಗಿರುವಂಥ ಬಿಮ್ಸ್ಟೆಕ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಲಂಡನ್, ಕುವೈತ್, ಢಾಕಾ, ಲಾಝೆನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.